ನಮ್ಮದು ಅರಟಿ ಉತ್ತೂರು ಹೋಬಳಿ ಅಂತೇಳಿ ಅಬ್ನಿ ಪ್ಲಾಂಟೇಶನು. ಈಗ ಶಿಲಿಂಗೇರಿ ಗಡಿಯಲ್ಲಿ ಇದ್ರಿ ನಮ್ಮದು ಅರಟಿಯಲ್ಲಿ ಸುಮಾರು ಅಂದರೆ 177 ಎಕರೆ ಅನ್ನೋದು ಖರಾಬು ಗೌರ್ಮೆಂಟ್ ಲ್ಯಾಂಡ್ ಇತ್ತು. ಅದರಲ್ಲಿ ನಮಗೆ ಗೌರ್ಮೆಂಟ್ ಕೊಟ್ಟಿತ್ತು. ಆ ಗೌರ್ಮೆಂಟ್ ಕೊಟ್ಟಿದ್ದಾಗ ಇದೇ ತಹಸೀಲ್ದಾರರು ನೋಡ್ರಿ, ಇದು ತಹಸೀಲ್ದಾರರು ಅರಣ್ಯ ಇಲಾಖೆ ಕಳಿಸಿದ್ರು. ಅವ್ರೇನು ಮಾಡಿದ್ರು ಅಂದರೆ, ಸರಿ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತೇಳಿ ನೋಡಿ ಸರ್, ಈ ಥರ ಅವರು ಇದು ಮಾಡಿಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯವರು. ಸರ್ ಇದಲ್ದಾನೆ ಸರ್ ನಾವು ಇವ್ರ ಕಲ್ಲುಗಳಾಗ್ತಾನೆ ನಾವು ಹೈಕೋರ್ಟ್ಗೆ ಹೋದ್ರಿ. ಹೈಕೋರ್ಟ್ನಿಂದ ಜೈಂಟ್ ಸರ್ವೆ ಮಾಡಬೇಕು ಅಂತ ಹೇಳಿದರು. ಜೈಂಟ್ ಸರ್ವೆ ಮಾಡಬೇಕು ಅಂತೇಳಿ ಆ ಕಾಪಿ ಎತ್ಕೊಂಡ್ಬಂದು ತೋರಿಸಿದ್ರು ಕೂಡ ಇವರು ಅರಣ್ಯ ಇಲಾಖೆಯವರು ಯಾವುದೋ ಅದು ಕ್ಯಾರೆ ಮಾಡಿದಿರ, ನಿಮ್ಮ ಜಡ್ಜು ಕಳಿಸಿರಾ, ನೀವು ಲಾಯರ್ ಕಳಿಸಿರಾ ಅಂತೇಳಿ ಕಂಪ್ಲೀಟ್ ನಾನು ಬಡವ, ನಾನು ಶೆಡ್ಯೂಲ್ ಕ್ಯಾಸ್ಟು, ನಾನು ಕದ್ಬಿಟ್ರೆ ಬೇರೆ ಏನೂ ಇಲ್ಲ. ಸರಿ ಅದು ಮಾಡಿರ್ತದ ಅವ್ರ ಕೆಲಸ. ಅವರು ಏಟ್ಕೊಂಡು ಬಂದು ಯಾರು ಹೋದ್ರು ನಾವು ಸಾಯ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ ಸರ್. ಇದು ಸತ್ಯವು ಅವ್ರು ಅಂತೂ ಆ ಜಮೀನು ಹೋದ್ರೂ ಪರವಾಗಿಲ್ಲ, ಇರೋರು ಕನ್ನ ಒಂದು ಅನುಕೂಲ ಆಗಬೇಕು ಆ ಥರ ನಾನು ನಿರ್ಧಾರ ತಗೊಂಡು, ಅವರು ಯಾರು ನನ್ನ ಹತ್ರ ನಕಲಿ ಆದರೆ ಅವ್ರು ಏನೇ ಮಾಡಲಿ ನಾನು ಅಲ್ಲಿ ಒಬ್ಬರಲ್ಲಿ ಒಪ್ಕೊಂಡು, ನಾನು ನಕಲಿ ಅಲ್ಲ, ನಾನು ಬಡವನಾಗಿ ಅಲ್ಲೇ ಜೀವನ ಮಾಡ್ತಾ ಇದ್ದೀನಿ. ನಾನು ಗುಡ್ಸು ಹಾಕಿದ್ದೆ, ಗುಡ್ಸು ಕೂಡ ತಳ್ಳಿತ್ತು, ಸಿದ್ಲು ಮಾಡಿಬಿಟ್ರು. ಈಗ ಉರ್ಲಿಸಲು ಅಂದರೆ ನೀವಾದ್ರೆ ಅದ್ರ ಕಟ್ಟು ಬಂದಿದ್ದು ತಡೆ ಮಾಡಿದರು. ಇವು ನಾವು ಯಾವ ಥರ ಮಾಡಬೇಕು, ಯಾವ ಥರ ಇದು ಮಾಡಬೇಕು. ನೀವು ಅರಣ್ಯ ಇಲಾಖೆಯವರು 3 ಎಕರೆ 2 ಎಕರೆ ಶೆಡ್ಯೂಲ್ ಕಾಸ್ಟ್ ಇದ್ದರೆ ನಿಮ್ಮ ಫಾರೆಸ್ಟಲ್ಲಿ ಇದ್ದರೂ ಕೂಡ ಅವ್ರು ಏನು ಮಾಡಬಾರ್ದು ಅಂತ ನೀವು ಹೇಳ್ತಾ ಇದ್ರಲ್ಲ, ನೀವು ನಮಗೊಂದು ಹೇಳಿ ನೀವೊಂದು ಮಾಡಿ ಅವ್ರು ನಮ್ಮಲ್ಲಿ ಬಿಟ್ಟಿರೋದ ನೀವು, ಇದು ನ್ಯಾಯನಾ? ನೋಡಿ ಸರ್, ಅದೇನೇ ಆಗಲಿ ನಾವು ಎಂತೂ ತೀರ್ಮಾನಕ್ಕೆ ಬಂದಿದ್ರಿ. ಈ ತೀರ್ಮಾನದಲ್ಲಿ ಏನೇ ಆಗಲಿ ಇಲ್ಲ, ನಮ್ಮ ಮಣ್ಣು ಮಾಡಿದ್ರು ಪರವಾಗಿಲ್ಲ, ಇಲ್ಲ ಅವ್ರು ಯಾರು ಆದರೂ ಕೂಡ ಇರೋರ್ಕಲ್ಲ ನ್ಯಾಯ ಆದರೂ ಸಿಕ್ಕಬೇಕು. ಇಷ್ಟು ಮಾತ್ರ ನೀವು ಅವ್ರ ಜವಾಬ್ದಾರಿ ತಗೊಂಡು ಏನಾದರೂ ನಮ್ಮ ಪರ್ಸ್ಮೆಂಟ್ ಕೊಡ್ಬೇಕು ಸರ್. ಇಷ್ಟು ಮಾತ್ರ ನನ್ನ ಮಾತು. ಬೇರೆ ಏನು ಒಂದು ಗುಂಟಿ ಇಲ್ಲ ಸರ್, ಒಂದೇ ಒಂದು ಗುಂಟಿ ಇಲ್ಲ, ಅದೇ ಇರುವುದು. ಬೇಕಾದ್ರೆ ನಾನು ಆಧಾರ್ ಕಾರ್ಡ್ ಕೊಡ್ತೀನಿ, ನನಗೆ ಏನು ಬೇಕೋ ಅಲ್ಲ ಕೊಡ್ತೀನಿ. ಅವರು ರವಿನೆಲ್ಲೊಂದು ಹಾಕ್ಲಿ, ಇಲ್ಲೊಂದು ಹಾಕ್ಲಿ, ತನಿಖೆ ಮಾಡಲಿ. ನಿನ್ಗೆ ಇಷ್ಟ ಇದೆ ಬಿಟ್ಬಿಡು, ನಾನು ಬಿಟ್ಬಿಡಿಸಿರು ಇದ್ದೀನಿ.